ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ನೋಡಿದರೆ ನಿನ್ನೆ ಇಲ್ಲಿ ಏರ್ಪೋರ್ಟ್ ನಿಯರ್ ಬೈ ದೇವನಹಳ್ಳಿ ಹತ್ರನೇ ಮಲ್ಕೊಂಡಿದ್ದೆ. ಇವಾಗ ನೋಡಿದರೆ ಟೈಮ್ 12 ಗಂಟೆ ಸಮಥಿಂಗ್ ಆಗಿದೆ. 12 ಗಂಟೆ 19 ನಿಮಿಷ ಆಗಿದೆ. ಇವಾಗ ಟರ್ಮಿನಲ್ 2 ಇಂದ ಒಂದು ಯಾವುದೋ ಪಿಕಪ್ ಕೊಟ್ಟಿದ್ದಾನೆ ಪ್ರೀಮಿಯರಲ್ಲಿ. ಇವಾಗ ಟರ್ಮಿನಲ್ 2ಗೆ ಬಂದಿದ್ದೀನಿ. ಯಾಕೋ ಗೊತ್ತಿಲ್ಲ ರೀ, ಸ್ವಲ್ಪ ಹೊಟ್ಟೆ ನೋವು, ತಲೆನೋವು ಯಾಕೋ ಎಲ್ಲ ಒಟ್ಟೊಟ್ಟಿಗೆ ಬರ್ತಿವೆ. ಗೊತ್ತಿಲ್ಲ, ಯಾಕೋ ಹೆಲ್ತಲ್ಲಿ ಏರುಪೇರಾಗಿದೆ. ಇವಾಗೂ ಇನ್ನೂ ಹೊಟ್ಟೆ ಸ್ವಲ್ಪ ನೋವುತ್ತಿದೆ. ಯಾವುದಾದ್ರೂ ಒಂದು ಆರ್ಡ್ರ್ ತೊಗೊಂಡು ಮನೆ ಕಡೆ ಹೋಗೋಣ ಅಂತ ಇಲ್ಲೇ ಏರ್ಪೋರ್ಟ್ಗೆ ಬಂದಿದ್ದೀನಿ. ಇವತ್ತು ಅಮಾವಾಸ್ಯೆ ಬೇರೆ, ಶ್ರಾವಣ ಮಾಸ ಶುರುವಾಗಿದೆ. ಗಾಡಿ ಪೂಜೆ ಮಾಡ್ಕೋಬೇಕು, ಏನೇನೋ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೆ. ನಿನ್ನೆ ಸ್ವಲ್ಪ ಆರೋಗ್ಯದಲ್ಲಿ ಅಸ್ತವ್ಯಸ್ತ ಆಗಿರೋದ್ರಿಂದ ಮನೆ ಕಡೆನೂ ಹೋಗೋಕ್ಕಾಗಲಿಲ್ಲ, ಗಾಡಿ ವಾಶ್ ಮಾಡೋಕ್ಕೂ ಆಗಲಿಲ್ಲ, ಪೂಜೆ ಮಾಡೋಕ್ಕೂ ಆಗಲಿಲ್ಲ. ನೋಡೋಣ ಇವತ್ತು ಯಾವಾಗ ಹೋಗ್ತೀವಿ ಮನೆಗೆ ಅಂತ, ಹೋದ್ಮೇಲೆ ಮಾಡೋಣ. ಏರ್ಪೋರ್ಟಿಂದ ಲಲಿತ್ ಹೋಟೆಲ್ ಅಶೋಕ್ ಬೆಂಗಳೂರಿಗೆ ಡ್ರಾಪ್ ಕೊಟ್ಟಿದ್ದ. ಕಸ್ಟಮರ್ನ ಜಸ್ಟ್ ಡ್ರಾಪ್ ಮಾಡಿ ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ. ನೋಡೋಣ ನೆಕ್ಸ್ಟ್ ಯಾವ್ದು ಆರ್ಡ್ರ್ ಬರುತ್ತೆ. ಯಾವುದಾದ್ರೂ ಆರ್ಡ್ರ್ ಬಿದ್ದರೆ ತೊಗೊಂಡೋಗೋಣ. ಈಗಪ್ಪ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಿನ್ನೆ ಸ್ವಲ್ಪ ಮೈಗೆ ಹುಷಾರಿರಲಿಲ್ಲ, ಇವತ್ತು ಸ್ವಲ್ಪ ಆರಾಮಾಗಿದೆ. ಇವಾಗ ಎದ್ದು ಜಳಕ ಮಾಡ್ಕೊಂಡು ಬಂದು ರೆಡಿಯಾಗಿದ್ದೀನಿ. ಊಟಕ್ಕಿಲ್ಲೇ ಮನೆಯಲ್ಲೇ ಮಾಡ್ಕೊತಿದ್ದೀವಿ. ನಮ್ಮ ಫ್ರೆಂಡು ಸ್ವಲ್ಪ ಅನ್ನ ಮಾಡಿದ್ದಾನೆ ಮತ್ತು ನುಗ್ಗೆಕಾಯಿ ಸಾರು ಮಾಡಿದ್ದಾನೆ. ನಾನು ಚಪಾತಿ ಮಾಡೋದಕ್ಕೆ ಬಂದಿದ್ದೀನಿ. ಜಸ್ಟ್ ಇವಾಗ ಕಿಚನ್ಗೆ ಹೋಗ್ತಿದ್ದೀವಿ. ಚಪಾತಿ ಮಾಡೋದಕ್ಕೆ ಹಿಟ್ಟಂತೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಚಪಾತಿ ಮಾಡೋಕ್ಕೆ ಹಿಟ್ಟಂತೂ ರೆಡಿಯಾಗಿದೆ. ಚಪಾತಿ ಮಾಡೋಣ. ಸ್ವಲ್ಪ ಹೊರಗಡೆಯಿಂದ ತಿಂದು ಹೊಟ್ಟೆ ಎಲ್ಲ ಕೆಟ್ಟೋಗಿದೆ ಗುರು, ಅದಕ್ಕೋಸ್ಕರ ಮನೆಯಲ್ಲೇ ಮಾಡೋಣ ಇವತ್ತು. ನಿನ್ನೆ ಅಂತೂ ಅಮಾವಾಸ್ಯೆ ಇತ್ತು, ಗಾಡಿ ತೊಳೆಯೋಕ್ಕಾಗಿರಲಿಲ್ಲ. ನನಗೆ ಸ್ವಲ್ಪ ಮೈಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಗಾಡಿ ತೊಳೆಯೋಕ್ಕಾಗಿರಲಿಲ್ಲ. ಇವತ್ತು ಗಾಡಿ ತೊಳೆಯೋಣ ಅಂತ ಬಂದೆ, ಬಿಸಿಲು ನೋಡಿದರೆ ಹಾಕ್ಕೊಂಡು ಜಚ್ತಿದೆ ಗುರು. ನಾನು ನೆರಳಿದೆ ಅಂತ ಬಂದೆ, ನೋಡಿದರೆ ಬಿಸಿಲು ಬಂದಿದೆ. ನೋಡೋಣ, ಸ್ವಲ್ಪ ಹೊತ್ತು ಗಾಡಿ ಕ್ಲೀನ್ ಮಾಡ್ಕೊಂಡು ಹೋಗೋಣ. ಇವತ್ತು ಬೆಂಗಳೂರು ಬಂದಿದೆ. ಒಟ್ಟಾಳ್ ನಾಗರಾಜ್ ಅವರು ಕಾವೇರಿ ನೀರಿಗೋಸ್ಕರ ಸ್ಟ್ರೈಕ್ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ಡ್ಯೂಟಿಗಂತೂ ಹೋಗೋದಿಲ್ಲ. ನನಗೂ ಆರಾಮಂತೂ ಪೂರ್ತಿಯಾಗಿ ಆಗಿದೆ, ಹೋಗಬೇಕು ಅಂತಲೇ ಅಂದ್ಕೊಂಡೆ ಡ್ಯೂಟಿಗೆ. ಬೇರೆ ಸ್ಟ್ರೈಕ್ ಇರೋ ಕಾರಣ ಸುಮ್ಮನೆ ಹೋದರೆ ಎಲ್ಲರ ಸಿಕ್ಕಾಕೊಂಡ್ರೆ ಗಾಡಿಗೆ ಏನಾದರೂ ಮಾಡಿದರೆ ಕಷ್ಟನಪ್ಪ. ಸುಮ್ಮನೆ ಇವತ್ತೊಂದು ದಿನ ಹೋಗಲಿಲ್ಲ ಅಂತಂದರೆ ಏನೂ ಆಗೋಲ್ಲ. ಇವತ್ತೊಂದು ದಿನ ಮನೇಲಿ ಇರೋಣ. ಗಾಡಿ ಇದೆಲ್ಲ ಸ್ವಲ್ಪ ಅಮಾವಾಸ್ಯೆಗೋಸ್ಕರ ಕ್ಲೀನ್ ಮಾಡ್ಕೊಂಡಿಲ್ಲ ಇನ್ನೂ. ಕ್ಲೀನ್ ಮಾಡ್ಕೊಳ್ಳೋಣ. ನಮ್ಮದೊಂದು ಮ್ಯಾಟ್ ಇದೆ. ಮ್ಯಾಟು ಮೊನ್ನೆ ಒಬ್ಬರು ಅಜ್ಜಿ ಸಾಂಬಾರು ಚೆಲ್ಲಿದ್ರು ಅದ್ರ ಮೇಲೆ, ಅದು ಹಾಕೋಕ್ಕಾಗಿರಲಿಲ್ಲ, ವಾಸನೆ ಬರ್ತಾಯಿತ್ತು. ಅದನ್ನು ಒಣಗಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಅಲ್ಲೇ ಮೇಲ್ಗಡೆ ಒಣಗಾಕಿದ್ದೆ. ಇವತ್ತು ತೊಗೊಂಬಂದಿದ್ದೀನಿ, ಪೂರ್ತಿಯಾಗಿ ಒಣಗಿದೆ, ಹಾಕಬೇಕು ಅಂತ. ಅದನ್ನು ನಾನು ಕಾರಿನ ಗ್ಲಾಸ್ ಕ್ಲೀನ್ ಮಾಡೋದಕ್ಕೆ ಜಾಸ್ತಿ ಟೈಮು ಬಟ್ಟೆ ಹಚ್ಚಿ ಒರೆಸ್ಕೊಂಬೋದಿಲ್ಲ. ವೈಫರ್ ನೀರಲ್ಲಿ ಕ್ಲೀನ್ ಮಾಡ್ಕೋತೀನಿ ಜಾಸ್ತಿ ಟೈಮು. ಹಾಗಾಗಿ ನಾನು ವೈಫರ್ ನೀರು ಜಾಸ್ತಿ ಟೈಮ್ ಖಾಲಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಟೈಮಲ್ಲಿ ವೈಫರ್ಗೆ ನೀರು ಹಾಕ್ಕೊತೀನಿ. ದಿನಾಲೂ ಇಲ್ಲ ಅಂತಂದರೆ 2-3 ದಿವಸಕ್ಕೆ ಒಂದು ಸಲನಾದರೂ ವೈಫರ್ ನೀರು ಹಾಕ್ಕೊತೀನಿ. ನನಗೆ ರಾಟಿ ಇಲ್ಲಾಗರು ಕೆಳಗಡೆ ಇರ್ಕೊಂಡು ವೈಫರ್ಗೆ ಗ್ಲಾಸ್ ಎಲ್ಲ ಬಟ್ಟೆಯಿಂದ ಒರೆಸ್ಕೊಳ್ಳೋಷ್ಟು ಪೇಷನ್ಸ್ ಇರೋಲ್ಲ. ಹಾಗಾಗಿ ವೈಫರ್ನೇ ಆನ್ ಮಾಡಿಕೊಂಡು ಗ್ಲಾಸ್ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಅದಕ್ಕೋಸ್ಕರ ನೀರನ್ನ ಫಿಲ್ ಮಾಡಿಕೊಂಡೆ. ನೋಡೋಣ, ಇವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಅಂತೂ ಇಂತೂ ಗಾಡಿನ ಕ್ಲೀನಾಗಿ ತೊಳೆದಿದ್ದಾಯಿತು, ಗಿಡದ ಕೆಳಗಡೆ ಹಾಕ್ಕೊಂಡು. ಇವಾಗ ನೋಡಿದರೆ ನೆಳೆ ಬಿದ್ದಿದೆ, ಇಷ್ಟೊತ್ತು ಬಿಸಿಲಿತ್ತಪ್ಪ. ಕ್ಲೀನಾಗಿ ತೊಳೆದ್ಬಿಟ್ಟೆ, ಅಷ್ಟು ಕ್ಲೀನಾಗಿದೆ ಇವಾಗ. ನನ್ನ ಕೆಲಸ ಅಂತೂ ಇವತ್ತು ಮುಗೀತು. ಅಂತೂ ಇಂತೂ ಕಾರ್ನ ಕ್ಲೀನಾಗಿ ವಾಶ್ ಮಾಡಿದ್ದಾಯಿತು. ನೋಡಿ ಇವಾಗ ಹೆಂಗೆ ಕಾಣ್ತಿದೆ ಅಂತ, ಸೂಪರಾಗಿ ಕಾಣ್ತಿದೆ ಗುರು. 2 ಗಂಟೆ ಹಿಡೀತು ಗುರು ಪೂರ್ತಿ ಕಾರ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಇವಾಗಂತೂ ಪೂರ್ತಿಯಾಗಿ ಕ್ಲೀನ್ ಆಗಿದೆ. ನಡೀರಿ ಹೋಗೋಣ ಇವಾಗ ರೂಮ್ಗೆ, ಏನಾದರೂ ರೆಸ್ಟ್ ಮಾಡೋಣ. ಸಾಕು ಇವಾಗ ಕಾರ್ ಕ್ಲೀನ್ ಮಾಡೋದು. ಇವತ್ತು ಡ್ಯೂಟಿಗಂತೂ ಹೋಗೋದಿಲ್ಲ, ಸ್ಟ್ರೈಕ್ ಇದೆ. ಇವಾಗ ಹೋಗಿ ರೆಸ್ಟ್ ಮಾಡೋಣ. ನಾವು ನೋಡಿದರೆ 7 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕಂತ ರೆಡಿ ಆಗಿದ್ವಿ ಗುರು. ಮಳೆ ನೋಡಿದರೆ ಮೊಗ್ಗ ಹೊಡಿತಾ ಇದೆ. ನೋಡಿ ಹೇಗೆ ಹೊಡಿತಿದೆ ಅಂತ, ತುಂಬ ಮಳೆ ಬರ್ತಿದೆ. ನೋಡಿ ಗುರು, ನೈಟ್ ವ್ಯೂ ಹೇಗಿದೆ ಅಂತ. ನಮ್ಮ ರೂಮ್ ಹತ್ರ ಪ್ರಶಾಂತವಾಗಿದೆ ನಮ್ಮ ಏರಿಯಾ. ನಾಯಿ ಬಗಳ್ತಾ ಇದೆ, ಯಾವುದೋ ಒಂದು ಬೌ ಅಂತ. ಟೈಮ್ ನೋಡಿ 10:30 ಆಗ್ತಿದೆ. ನನಗಂತೂ ನಿದ್ದೆ ಬರ್ತಿದೆ. ಊಟ ಅದು ಎಲ್ಲ ಮಾಡಿದ್ವಿ ಇವಾಗಲೇ. ನಾನು ಮಲ್ಕೋತೀನಿ ಇವಾಗ ಹೋಗಿ.
ಬಾಯ್, ಗುಡ್ ನೈಟ್ ಎಲ್ರಿಗೂ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬಾಯ್, ಗುಡ್ ನೈಟ್ ಎಲ್ರಿಗೂ.